ಡ್ರ್ಯಾಗನ್ ಫ್ರೂಟ್ ಜೆಲ್ಲಿ ಅಂದರೆ ನೀವು ಕ್ಯಾಂಡಿ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಡ್ರ್ಯಾಗನ್ ಫ್ರೂಟ್ನ ತೊಗೊಂಡಿದ್ದೀನಿ. ಈಗ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಮೇಲಿನ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ನೋಡಿ, ಈ ರೀತಿ ಇದರಲ್ಲಿ 2 ಕಲರ್ ಕೂಡ ಇರುತ್ತೆ. ಒಳಗಡೆ ಗುಲಾಬಿ ಬಣ್ಣದ್ದು ಮತ್ತು ಬಿಳಿ ಬಣ್ಣದ್ದು ಕೂಡ ಇರುತ್ತೆ. ನಾನಿಲ್ಲಿ ಗುಲಾಬಿ ಬಣ್ಣದ್ದು ತೊಗೊಂಡಿದ್ದೀನಿ. ನೋಡಿ, ತಿನ್ನೋಕ್ಕೂ ಕೂಡ ಸೂಪರಾಗಿ ರುಚಿ ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನೋಡಿ, ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊತಿದ್ದೀನಿ. ಮತ್ತು ಬೀಜಗಳು ಜಾಸ್ತಿ ಇದರಲ್ಲಿ. ನೋಡಿ, ಕಲರ್ ನೋಡಿ ಯಾವ ರೀತಿಯಾಗಿ ಬಂದಿದೆ. ನೀವು ಯಾವ್ದಾರು ಅಡುಗೆ ಮಾಡ್ತೀರಾ ಅಂದರೆ ಫುಡ್ ಕಲರ್ ಬೇಕು ಅಂತ ಹೇಳಿದರೆ ಅಂಗಡಿ ಫುಡ್ ಕಲರ್ ಹಾಕೋ ಬದಲು ಇದ್ರದ್ದು ಒಂದು ರಸ ತೆಗೆದುಬಿಟ್ಟು ನೀವು ಫುಡ್ ಕಲರ್ನ ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಕಟ್ ಮಾಡಿರುವಂಥ ಹಣ್ಣುಗಳನ್ನು ಮಿಕ್ಸರ್ ಜಾರಿಗೆ ಹಾಕಿ ಈ ಹಣ್ಣುಗಳು ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನಂತರ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಸೋಸೋ ಅಗತ್ಯ ಇಲ್ಲ, ಆದರೂ ನಾನು ಒಂದ್ಸರಿ ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೀಜನ ಕಡಿಮೆ ಮಾಡೋಣ ಅಂತಷ್ಟೇ. ನೋಡಿ, ಈಗ ಸೋಸ್ ಆಗಿದೆ. ಸ್ವಲ್ಪ ಬೀಜಗಳನ್ನು ತೆಗೆದಿದ್ದೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ಸಕ್ಕರೆನ ಸೇರಿಸಬೇಕಾಗುತ್ತೆ. ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು, ಆದರೆ ಒಂದು ಕ್ಯಾಂಡಿ ಒಂದು ಕಲರ್ ಚೇಂಜ್ ಆಗುತ್ತೆ. ನೋಡಿ, ಸಕ್ಕರೆ ಪುಡಿನ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 1 ಕಪ್ಪಷ್ಟು ಇಲ್ಲಿ ಕಾರ್ನ್ಫ್ಲವರ್ ಕೂಡ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ತುಂಬ ಗಟ್ಟಿಯಾಗುತ್ತೆ. ಇದು ಒಂಥರ ಜೆಲ್ಲಿ ಟೈಪ್ ಬರುತ್ತೆ. ಆವಾಗ ಇದಕ್ಕೆ ನೀವು ಬೆಣ್ಣೆ ಅಥವಾ ಸ್ವಲ್ಪ ತುಪ್ಪನ ಹಾಕ್ಬೋದು. ನಾನು 1 ಚಮಚದಷ್ಟು ತುಪ್ಪನ ಹಾಕಿದ್ದೀನಿ. ಇಲ್ಲಾಂದರೆ ನೀವು ಬೆಣ್ಣೆ ಕೂಡ ಹಾಕ್ಬೋದು. ನೋಡಿ, ಬಿಡದೆ ಈ ರೀತಿಯಾಗಿ ಕೈ ಆಡಿಸ್ತಾ ಇರಬೇಕು. ಬರ್ತಾ ಬರ್ತಾ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗುತ್ತೆ. ಜೆಲ್ಲಿ ಒಂದು ಹದಕ್ಕೆ ಬರೋವರೆಗೂ ಇದನ್ನು ನಾವು ಬಿಡದೇ ತಿರುಗಿಸ್ತಾ ಇರಬೇಕು. ನಿಮ್ಮ ಹತ್ರ ಸ್ಪ್ಯಾಚುಲ ಇದ್ದರೆ ಚೆನ್ನಾಗಿ, ಯಾಕಂದರೆ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗುತ್ತೆ. ಇಲ್ಲಾಂದರೆ ನೀವು ಬೇರೆ ನಿಮ್ಮ ಅಡುಗೆ ಸಾಮಗ್ರಿಗಳನ್ನು ಉಪಯೋಗಿಸ್ಕೋಬೋದು. ಅಂದರೆ ಒಂದು ಸೌಂಟು ಏನಂತೀರಿ ನೀವು, ಅದನ್ನು ಉಪಯೋಗಿಸ್ಕೋಬೋದು. ಚುಂಚ್ಕ ಅದೆಲ್ಲ. ಅದೇ ಸ್ಪ್ಯಾಚುಲದಿಂದ ತುಂಬ ಚೆನ್ನಾಗಾಗುತ್ತೆ. ತಿರ್ಗ್ಸೋಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಗಂಟುಗಳು ಇಲ್ಲದೇ ರೀತಿಯಲ್ಲಿ ನಾವು ಸ್ವಲ್ಪ ಇದನ್ನು ಒತ್ತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ನೀವು ಸ್ಟೋರ್ ಕೂಡ ಮಾಡಿಡ್ಬೋದು. ನೋಡಿ, ಬರ್ತಾ ಬರ್ತಾ ಕಲರ್ ಕೂಡ ಎಷ್ಟು ಡಾರ್ಕ್ ಆಗಿದೆ. ಮತ್ತು ಈಗ ಚೆನ್ನಾಗಿ ಜಲ್ಲಿ ಒಂದು ಹದಕ್ಕೆ ಬಂದಿದೆ. ಇನ್ನು ಸ್ವಲ್ಪ ಗಟ್ಟಿಯಾಗಲಿ. ಇನ್ನು ಸ್ವಲ್ಪ ಗಟ್ಟಿ ಆದಮೇಲೆ ನಾನು ಇದನ್ನು ಒಂದು ಮೋಲ್ಡಿಗೆ ಅಥವಾ ಒಂದು ಟಿಫನ್ ಬಾಕ್ಸಿಗೆ ನೀವು ಹಾಕ್ಕೋಬೋದು. ನೋಡಿ, ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಕಾಣಿಸ್ತಾ ಇರ್ಬೋದು, ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಕಾಣಿಸ್ತಾ ಇರ್ಬೋದು. ತೊಂದರೆ ಇಲ್ಲ ಇದ್ರೂ. ನೋಡಿ, ಈಗ ಕ್ಲೀನಾಗಿ ಆಗಿದೆ. ಈಗ ಒಂದು ಟಿಫನ್ ಬಾಕ್ಸ್ಗೆ ಒಂದು ಬಟರ್ ಪೇಪರ್ ಇಟ್ಟಿದ್ದೀನಿ. ಈಗ ಇದನ್ನು ಹಾಕ್ತಾಯಿದ್ದೀನಿ. ಬಟರ್ ಪೇಪರಿಗೆ ಹಾಕಿಬಿಟ್ಟು ಇದನ್ನು ಪೂರ್ತಿಯಾಗಿ ತಣ್ಣಗಾಗಬೇಕು. ಫ್ರಿಡ್ಜಲ್ಲಿ ಏನು ಇಡಬೇಕು ಅಂತಿಲ್ಲ, ಹೊರಗಡೆನೇ ಇಟ್ಟರೆ ನಡೆಯುತ್ತೆ. ನೋಡಿ, ಒಂದು ಬಟರ್ ಪೇಪರ್ ಹಾಕಿಬಿಟ್ಟು ಇಟ್ಟರೆ ಬೇಗನೆ ಆಗುತ್ತೆ. ನಾನು ಫ್ಯಾನ್ ಕೆಳಗೆ ಇದನ್ನು ಇಟ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಪೂರ್ತಿ ತಣ್ಣಗಾದ್ಮೇಲೆ ನಿಮಗೆ ಕಟ್ ಮಾಡಿಕೊಟ್ಟು ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿದೆ. ನೀವು ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಕಾರ್ನ್ಫ್ಲವರ್ನ ಡೈರೆಕ್ಟಾಗಿ ಹಾಗೆ ಹಾಕಿಬಿಟ್ಟೆ. ಆದರೆ ಏನು ಮಾಡಿರಿ ಅಂದರೆ, ನೀವು ಫಸ್ಟಿಗೆ ಏನು ನೀವು ಜ್ಯೂಸ್ ರೆಡಿ ಮಾಡ್ತೀರಲ್ಲ, ಆ ಜ್ಯೂಸಲ್ಲೇ ಕಾರ್ನ್ಫ್ಲವರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಆ ಒಂದು ಜ್ಯೂಸನ್ನ ನೀವು ಕುದೀತಾ ಇರುವ ಒಂದು ಮಿಕ್ಸ್ಚರಿಗೆ ಹಾಕ್ಬೋದು. ನೋಡಿ, ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ನಂತರದಲ್ಲಿ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ಮತ್ತು ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾಕಂದರೆ ಒಂಥರ ಕ್ಯಾಂಡಿ ಥರ ಆಗುತ್ತೆ. ನೀವೇನು ಜಲ್ಲಿ ತರ್ತೀರ ಅಂಗಡಿಗಳಿಂದ ಅದೇ ರೀತಿಯಾಗಿದೆ. ನೋಡಿ, ನೀವು ಕಾರ್ನ್ಫ್ಲವರ್ ಇಷ್ಟ ಇಲ್ಲಾಂದರೆ ಅಂಗಡಿಗಳಲ್ಲಿ ಅದೇ ಜುಲೆಟಿನ್ ಅಥವಾ ಅಗರ್ ಅಗರ್ ಅಂತ ಒಂದು ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಕರೆಕ್ಟಾಗಿ ಕಟ್ಟಾಗಿದೆ. ಸ್ವಲ್ಪ ಡಿಸೈನ್ ಇರಲಿ ಅಂತ ಮೇಲ್ಗಡೆಯಿಂದ ಸ್ವಲ್ಪ ಸಕ್ಕರೆ ಪೌಡ್ರು ತರಿಯಾಗಿದ್ದನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ. ಈಗ ಇದನ್ನು ಜಲ್ಲಿಗಳನ್ನು ಈ ರೀತಿಯಾಗಿ ಉಳ್ಳಾಡಿಸ್ತಿದ್ದೀನಿ. ನೋಡಿ, ಚೆನ್ನಾಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಜಲ್ಲಿ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ತುಂಬ ಚೆನ್ನಾಗಿರುತ್ತೆ. ಇದು ಆಪ್ಷನಲ್ಲು, ಬೇಕಾದರೆ ಮಾಡಿಕೊಡಿ, ಇಲ್ಲಾಂದ್ರಿಲ್ಲ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.